ಇಡ್ಲಿ ತಿನ್ನಲಿಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಎಚ್ಚರ ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಮನೆಯಲ್ಲಿ ಮಾಡ್ತಕ್ಕಂಥ ಇಡ್ಲಿಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ. ಹೊರಗಡೆ ಇಡ್ಲಿ ತಯಾರು ಮಾಡ್ತಾರಲ್ಲ, ಅಲ್ಲಿ ಬಳಕೆ ಆಗ್ತಿರ್ತಕ್ಕಂಥ ಪ್ಲಾಸ್ಟಿಕ್ ಬಗ್ಗೆ. ಇಡ್ಲಿ ಖರೀದಿ ಮಾಡೋಕ್ಕೆ ಮುಂಚೆ ಎರಡೆರಡು ಬಾರಿ ಯೋಚನೆ ಮಾಡಬೇಕಾಗತ್ತೆ. ನೀವು ತಿಂತಕ್ಕಂಥ ಇಡ್ಲಿ ಎಷ್ಟು ಅಪಾಯಕಾರಿಯಾಗಿದೆ ಅಂತ ನಿಮಗೆ ತಿಳುವಳಿಕೆ ಬಂದರೆ ಆಗ ನೀವು ಕೂಡ ಯೋಚನೆ ಮಾಡ್ತೀರಾ ಅಂತ. ಆಹಾರ ಇಲಾಖೆ ವರದಿಯಿಂದ ಆಘಾತಕಾರಿ ಮಾಹಿತಿ ಬಯಲಾಗ್ತಾ ಇದೆ. ಇತ್ತೀಚಿನ ಈ ಬೆಳವಣಿಗೆಗಳಿದೆಯಲ್ಲ, ಅದು ಕಾಟನ್ ಕ್ಯಾಂಡಿ ಆಗಲಿ ಅಥವಾ ಈ ಫಾಸ್ಟ್ ಫುಡ್ಗೆ ಕಲರ್ ಹಾಕಿ ಮಾರುವಂಥದ್ದಾಗಲಿ, ಇವುಗಳಿಗೆ ಕಡಿವಾಣ ಹಾಕ್ತಿರ್ತಕ್ಕಂಥದ್ದು ನಿಜವಾಗಿಯೂ ಒಂದು ಒಳ್ಳೆಯ ಬೆಳವಣಿಗೆ. ಬಣ್ಣ ಇಲ್ಲದೆ ತಿನ್ನೋಕ್ಕಾಗಲ್ವ ಮನುಷ್ಯನಿಗೆ? ತಿನ್ನಬಹುದು, ರುಚಿನೂ ಕೂಡ ಚೆನ್ನಾಗೇ ಇರುತ್ತೆ. ಬಣ್ಣದಿಂದ ಯಾವ ಥರ ರುಚಿ ಬರಲ್ಲ, ಒಂದು ಆಕರ್ಷಣೆ ಅಷ್ಟೇ ಅದೊಂದು ಬಣ್ಣ ಅನ್ನೋದು. ಸೊ ಈಗ ನಾವು ಕಾಟನ್ ಕ್ಯಾಂಡಿಗೆ ನೋಡ್ತಾ ಇದ್ವಿ, ಗೋಬಿ ಮಂಚೂರಿಯನ್ ನೋಡ್ತಾ ಇದ್ವಿ, ಬೇರೆ ಆಹಾರ ಅಥವಾ ಕರಿದಂಥ ಹಸಿರು ಬಟಾಣಿಗಳು, ಇವುಗಳಲ್ಲೂ ಅಪಾಯಕಾರಿ ಅಂಶ ಅಂತ ಗೊತ್ತಾದ ಮೇಲೆ ಅನೇಕ ಕಡೆ ಇಡ್ಲಿ ತಯಾರಿಕೆಗೆ ಈ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತಾರೆ. ಪ್ಲಾಸ್ಟಿಕ್ ಕವರ್ ಕೂಡ ಅಲ್ಲಿ ಬೇಯುತ್ತಲ್ಲ, ಹಬೆಯಲ್ಲಿ ಅದು ಕೂಡ ಬೇಯುತ್ತಲ್ಲ, ಬೆಂದಾಗ ಪ್ಲಾಸ್ಟಿಕ್ನ ಅಂಶಗಳು ಇಡ್ಲಿಗೂ ಸೇರುತ್ತೆ. ಕ್ಯಾನ್ಸರ್ಕಾರಕ ಅಂಶಗಳು ಬೆಂಗಳೂರಿನಲ್ಲಿ ಅನೇಕ ಕಡೆ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ. ಈ ಇಡ್ಲಿ ಸ್ಯಾಂಪಲ್ ತೆಗೆದರೆ ಕ್ಯಾನ್ಸರ್ ಉಂಟು ಮಾಡುವಂಥ ಅಂಶಗಳು ಅದರಲ್ಲಿ ಪತ್ತೆಯಾಗಿದೆ. ಆಘಾತಕಾರಿ ವರದಿ ಇದು. ಇಡ್ಲಿ ಸಿದ್ಧಪಡಿಸುವುದಕ್ಕೆ ಹತ್ತಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಹಾಳೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಇಲ್ಲಿ ಅನೇಕ ಕಡೆ ಚೆಕ್ ಮಾಡ್ಕೊಳ್ಳಿ, ಇಡ್ಲಿ ಸ್ಟ್ಯಾಂಡ್ ಮೇಲೆ ಹತ್ತಿ ಬಟ್ಟೆಯನ್ನು ಹಾಕ್ತಾರೆ. ಒಂದು ಬಟ್ಟೆ, ಕಾಟನ್ದು ಒಂದು ಬಟ್ಟೆ ಹಾಕಿರ್ತಾರೆ. ಆ ಒಂದು ಬಟ್ಟೆ ಹಾಕಿದಾಗ ಅದು ಬೆಂದ ಮೇಲೆ ಆ ಬಟ್ಟೆಯಿಂದ ಸುಲಭವಾಗಿ ಇಡ್ಲಿಗಳನ್ನು ಬಿಡಿಸಿ ತಟ್ಟೆಗೆ ಅದನ್ನು ಹಾಕ್ತಾರೆ. ಇದೊಂದು ಭಾಗ. ಅನೇಕ ಕಡೆಗಳು ಏನು ಮಾಡ್ತಾರೆ ಅಂದರೆ, ಇದೇ ಇಡ್ಲಿ ಸ್ಟ್ಯಾಂಡ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿಬಿಡ್ತಾರೆ. ಪ್ಲಾಸ್ಟಿಕ್ ಹಾಳೆ ಬಳಸಿದಾಗ ಬೆಂಗಳೂರಿನ ಹಲವು ಕಡೆಯಲ್ಲಿ ಈ ಪ್ಲಾಸ್ಟಿಕ್ ಹಾಳೆಯನ್ನೇ ಬಳಸಿ ಇಡ್ಲಿ ತಯಾರಿಸಲಾಗ್ತಾ ಇತ್ತು. ಸಿದ್ಧಪಡಿಸಬೇಕಾದರೆ ಮಾತ್ರವಲ್ಲದೆ ಬಡಿಸಬೇಕಾದರೂ ಪ್ಲಾಸ್ಟಿಕ್ಕನ್ನು ಬಳಸಿದ್ದಾರೆ. ಪ್ಲಾಸ್ಟಿಕ್ ಶಾಖಕ್ಕೆ ಒಡ್ಡಿಕೊಳ್ಳುವುದರಿಂದ ಹಾನಿಕಾರಕ ಅಂಶ ಅದರಲ್ಲಿ ಉತ್ಪತ್ತಿಯಾಗುತ್ತೆ. ಇದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಎಚ್ಚರಿಕೆಯನ್ನು ತಜ್ಞರು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಇಡ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿ ಟೆಸ್ಟ್ ಮಾಡಿತ್ತು ಆಹಾರ ಇಲಾಖೆ. ಯಾರೇ ಈ ಕೆಲಸ ಮಾಡ್ತಾ ಇಲ್ಲ, ಆಹಾರ ಇಲಾಖೆ ಕಡೆಯಿಂದ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕವರ್ ಬದಲು ಬಟ್ಟೆ ಬಳಸ್ಬಿಟ್ರೆ ನಾವು ಕಳ್ಕೊಳ್ಳೋಕೆ ಏನಿದೆ? ತಿನ್ನುವಂಥ ಜನ ನಿಮಗೆ ದುಡ್ಡು ಕೊಟ್ಟಿರ್ತಾರೆ, ನನಗೆ ಒಂದು ಒಳ್ಳೆ ಆಹಾರ ಕೊಡಪ್ಪ ಅಂತ ಹೇಳ್ತಾರೆ. ಶುಚಿ, ರುಚಿ, ಆರೋಗ್ಯ ಮೂರೂ ಇರಬೇಕು ಅಂತ ಬಯಸ್ತಾನೆ ಪ್ರತಿಯೊಬ್ಬ ಗ್ರಾಹಕ ಕೂಡ. ಈ ಪ್ಲಾಸ್ಟಿಕ್ ಹಾಳೆ ಬದಲು ನೀವು ಅದೊಂದು ಕಾಟನ್ ಬಟ್ಟೆ ಬಳಸಿ, ಏನು ಗಂಟು ಹೋಗಲ್ವಲ್ಲ ಯಾರ್ದು ಕೂಡ ಇಲ್ಲಿ. ಸೊ ಹೀಗಾಗಿ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆಯಲ್ಲಿ 500 ಇಡ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿ ಪರೀಕ್ಷೆ ಮಾಡಲಾಗಿತ್ತು. ಆಹಾರ ಮತ್ತು ಗುಣಮಟ್ಟ ಇಲಾಖೆಯಿಂದ ಮಾದರಿ ಸಂಗ್ರಹ ಆಗಿತ್ತು. ಹೋಟೆಲ್ ಹಾಗೂ ತಿಂಡಿ ಅಂಗಡಿಗಳಲ್ಲಿ ಇಡ್ಲಿಯ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಇವುಗಳಲ್ಲಿ ಕೆಲವು ಸ್ಯಾಂಪಲ್ಗಳ ಫಲಿತಾಂಶ ಹೊರಬಿದ್ದಿದೆ. ಈ ಪೈಕಿ 35ಕ್ಕಿಂತ ಹೆಚ್ಚಿನ ಇಡ್ಲಿ ಸ್ಯಾಂಪಲ್ ಅನ್ಸೇಫ್, ಇದು ಸುರಕ್ಷಿತವಾಗಿಲ್ಲ. ಉಳಿದ 100 ಇಡ್ಲಿ ಸ್ಯಾಂಪಲ್ ವರದಿಗೋಸ್ಕರವಾಗಿ ಆಹಾರ ಇಲಾಖೆ ಕಾಯ್ತಾ ಇದೆ. ಇಲ್ಲಿ ಪೂರ್ಣ ವರದಿ ಬಂದ ಬಳಿಕ ಪ್ಲಾಸ್ಟಿಕ್ ಹಾಳೆಯನ್ನು, ಇಡ್ಲಿ ತಯಾರಿಕೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಹಾಳೆಯನ್ನೇ ಬ್ಯಾನ್ ಮಾಡಬೇಕು ಅಂತ ಆಹಾರ ಇಲಾಖೆ ಚಿಂತನೆ ಮಾಡ್ತಾ ಇದೆ.